ನಾ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೆ ರೀ ನಿಮ್ಗೆ ಏನಂತಂದ್ರೆ ನಾ ಒಂದಿಷ್ಟು ಮರಾಠ ಟ್ರೆಡಿಷನ್ದು ಆರ್ನಮೆಂಟ್ ತರಿಸಾಕತ್ತೀನಿ, ತರಿಸಿ ನಾನು ವೇರ್ ಮಾಡ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತೇಳಿ ಅದೇ ಥರ ತರಿಸ್ಕೊಂಡಿದ್ದೆ, ಹೀಗಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಇನ್ನು ಇವತ್ತು ನಾನು ಈ ಆರ್ನಮೆಂಟ್ನ ಎಲ್ಲಿ ತರಿಸಿದ್ದೀನಿ, ಯಾಕೆ ಈ ರೀತಿಯಾಗಿ ರೆಡಿ ಆಗಿದ್ದೀನಿ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋ ನೋಡಿದ್ರೆ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಬರೀ ನೋಡೋಣ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಏನಪ್ಪ ಪೈಟಿ ಸಾರಿ ಉಟ್ಕೊಂಡು ರೆಡಿಯಾಗಿ ನಾನು ಅಣ್ಣಕತ್ತೀರಿ ಅಂದ್ಕೋತೀನಿ. ಏನಪ್ಪ ಅಂತಂದ್ರೆ ಲಾಸ್ಟ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಏನು ಎದುರ್ದು ಅಂತಂದ್ರೆ ಜಯೇಶ್ ಫ್ಯಾಷನ್ ಜ್ಯುವೆಲರಿ ಅನ್ನೋರು ಒಂದಿಷ್ಟು ಜ್ಯುವೆಲರಿ ಐಟಮ್ಸ್ನೇ ನಿಮಗೆ ತೋರಿಸಿದ್ದೆ ಇವತ್ತು ಮತ್ತೆ ಒಂದಿಷ್ಟು ಆರ್ನಮೆಂಟ್ಸ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗ್ ಒಳಗೆ ಏನಂತಂದ್ರೆ ಒಂದು ಮರಾಠ ಟ್ರೆಡಿಷನದ್ದು ಒಂದಿಷ್ಟು ಆರ್ನಮೆಂಟ್ ತರಕ್ಕೆ ಹೇಳಿದ್ದೀನಿ ಅವ್ರಿಗೆ ಅಂಥೇಳಿ. ನನಗದೊಂದು ತಲೆಯೊಳಗಿತ್ತು ಏನಂತಂದ್ರೆ ಪೈಟ್ನಿ ಸಾರಿ ಮೇಲೆ ಒಂದು ಸಾರಿ ಫೋಟೋಶೂಟ್ ಮಾಡಿಸ್ಕೋಬೇಕು. ಫೋಟೋಶೂಟ್ ಇನ್ ದ ಸೆನ್ಸ್ ಏನಪ್ಪ ಅಂದ್ರೆ ಆರ್ನಮೆಂಟ್ ಎಲ್ಲ ಹಾಕೋಬೇಕು ಅನ್ನೋದೊಂದು ತಲೆಯೊಳಗಿತ್ತು. ಅವ್ರಿಗೆ ಅಂದಿದ್ದೆ ನಾನು, ನೀವು ಕಳಿಸೋದಾದ್ರೆ ನನಗೆ ಮರಾಠ ಟ್ರೆಡಿಷನ್ ಅದು ಕಳಿಸ್ರಿ ಅಂತೇಳಿ. ಅವರು ವಿಜಯಪುರದವ್ರಿ, ನೀವು ಚೆಕ್ ಮಾಡಿರ್ಬೇಕು ಅನ್ಕೋತೀನಿ ಆ ಪೇಜ್ನ. ವಿಜಯಪುರದಿಂದ ಅವ್ರು ಈಗ ಬಂದಾರ, ಅದಕ್ಕೆ ಅವನ್ನೆಲ್ಲ ತೊಗೊಂಡು ಬಂದಿದ್ರು, ಒಂದಿಷ್ಟು ಕೊಟ್ಟು ಕಳಿಸಿದಾರ. ಏನೇನು ಕಳಿಸ್ಯಾರ ಅಂತೇಳಿ ನೋಡೋಣಂತ, ಪ್ಲಸ್ ಅವನ್ನೆಲ್ಲ ವೇರ್ ಮಾಡಿ ನಾನು ತೋರಿಸ್ತೇನಂತ, ಹೆಂಗೆ ಕಾಣ್ತೈತಿ ಅಂತ ನಂಗೆ ನೀವು ಹೇಳ್ರಿ. ಮತ್ತು ನಿಮಗೆ ಯಾವ ಆರ್ನಮೆಂಟ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ ಪ್ಲೀಸ್. ಅವ್ರು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂತಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ತೋರ್ಸೋಣ ಬರ್ರಿ ಏನೇನು ಕೊಟ್ಟಾರ ಅಂಥೇಳಿ. ಲಾಸ್ಟ್ ಟೈಮ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಂಗೆ ಭಾಳ ಜನ ಒಂದಿಷ್ಟು ಏನಪ್ಪ ಅಂದರೆ ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಹೀಗಾಗಿ ನಾನು ಅಂದ್ಕೊಳಕತ್ತೆ, ಅವ್ರಿಗೆ ಹೇಳಿದೆ ಒಂದಿಷ್ಟು ಜಾಸ್ತಿ ಐಟಮ್ಸೇ ಕಳಿಸ್ರಿ ಈ ಸಾರಿ ಅಂಥೇಳಿ. ಹೀಗಾಗಿ ಒಂದಿಷ್ಟು ಮರಾಠ ಟ್ರೆಡಿಷನ್ ಆಯಿತು, ಒಂದಿಷ್ಟು ಲಾಸ್ಟ್ ಟೈಮಿನ ಐಟಮ್ಸು ಆಯ್ತು, ಬೇರೆ ಬೇರೆ ಐಟಮ್ಸ್ ಎಲ್ಲ ನನಗೆ ಕಳಿಸ್ಕೊಟ್ಟಾರ್ರಿ ಅವರು. ನೋಡೋಣಂತ ಬರೀ ಏನೇನು ಅದಾವ ಅಂಥೇಳಿ. ಇದು ಭಾಳ ಟ್ರೆಂಡ್ ಒಳಗಿರುವಂಥ ಲಾಂಗ್ ಏನಪ್ಪ ಅಂದ್ರೆ ಹಾರ ಇದು ಆ್ಯಕ್ಚುಯಲ್ ಗೋಲ್ಡ್ ಬೇಕಂದ್ರೆ ಮಿನಿಮಮ್ ನಿಮ್ಗೆ 10 ಏನು ಬೇಕಂದ್ರೆ ತೊಲಿಬೇಕು ನೋಡ್ರಿ, ಅಂದರೆ 100 ಗ್ರಾಮ್ ಹೆಚ್ಚು ಕಡೆ. ಇತ್ತೀಚೆಗೆ ಭಾಳ ಟ್ರೆಂಡ್ ಐತ್ರಿ ಇದು. ಇಷ್ಟು ಮಸ್ತ್ ಲುಕ್ ಕೊಡ್ತೈತಿ ಅಂತಂದ್ರೆ, ನಾನು ನ್ಯೂ ಇಯರ್ ಲಾಗ್ ಒಳಗೊಂದು ಅಪ್ಲೋಡ್ ಮಾಡಿದ್ದೆ, ನಮ್ಮ ಮನೆಯೊಳಗೊಂದು ಮೋಸ್ಟ್ ಅವೇಟೆಡ್ ಮ್ಯಾರೇಜ್ ಅಂತ ಹೇಳಿ. ಅದ್ರೊಳಗೆ ಇದನ್ನು ವೇರ್ ಮಾಡಿದ್ರು ಒಬ್ಬರು, ನನಗೆ ಅವಾಗ ಭಾಳ ಇಷ್ಟ ಆಗಿತ್ತು ಇದು. ಸೊ ಅವ್ರು ತೋರಿಸಿದ ತಕ್ಷಣ ನಾನು ಇದನ್ನು ಕೊಡ್ರಿ ಅಂಥೇಳಿ ತಗೊಂಡು ಬಂದೆ. ನೋಡಿರಿ ಹೆಂಗೈತಿ. ಇದಕ್ಕೆ ಆ್ಯಕ್ಚುಲಿ ಸಿಂಗಾರಿ ಸರ ಅಂತಾರಂತ, ನಮ್ಮ ಕಡೆ ಪದಕದ ಸರನು ಅಂತಾರೆ, ಬಟ್ ಪ್ಯೂರ್ ಪದಕ ಹಿಂಗೆ ಗುಂಡು ಹಾಕಿ ಮಾಡಿರ್ತಾರೆ ಅದನ್ನು. ಇಲ್ಲಿ ನೋಡ್ರಿ ಹೆಂಗೈತಿ, ಇಷ್ಟು ಕೊಳತುಂಬ ಕಾಣ್ತೈತೆ ರೀ. ನನಗೆ ಇದನ್ನು ನೋಡಿದಾಗ ಇದಕ್ಕೆ ಭಾಳ ಎನ್ಕ್ವೈರಿತಿದ್ದು, ಅಂದ್ರೆ ಅವ್ರ ಪೇಜ್ ಒಳಗೆ ನಾನು ಕೂಡ ಅದೇನಲ್ಲ, ಅವ್ರ ಪೇಜ್ ಒಳಗೆ ಇದು ಈ ಸರಕ್ಕೆ ಭಾಳ ಅಂದ್ರೆ ಭಾಳ ಎನ್ಕ್ವೈರಿ ಇದ್ದು ರೀ. ಹೀಗಾಗಿ ನಾನು ಇದನ್ನೇ ತೊಗೊಂಡು ಬಂದೆ, ಇದನ್ನ ಕೊಡ್ರಿ ನಂಗೆ ನೋಡೋಣ ಅಂಥೇಳಿ. ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ. ಹಾಂ, ಸೊ ನೋಡಿರಿ ಈ ಥರ ಕೊಳ್ತುಂಬ ಕಾಣ್ತೈತಿ. ಇದಕ್ಕೆ ಅವ್ರ ಪೇಜ್ ಒಳಗೆ ಭಾಳ ಎನ್ಕ್ವೈರಿ ಇದ್ದು, ಸೊ ಹೀಗಾಗಿ ಇದನ್ನು ತೊಗೊಂಡು ಬಂದೆ ನಾನು ಪೀಸ್ ಅವ್ರ ಕಡೆ. ಇನ್ನು ನೋಡಿರಿ ಏನಂತಂದ್ರೆ ಇದಂತರೂ ಭಾಳ ಟ್ರೆಂಡ್ ಒಳಗಿರುವಂಥ ಒಂದು ನೆಕ್ಲೆಸ್. ಇದಕ್ಕೆ ತುಷಿ ಅಂತ ಕರೀತಾರೆ ಮರಾಠ ಟ್ರೆಡಿಷನ್ ಒಳಗೆ. ತುಷಿ ನನಗೂ ಭಾಳ ಇಷ್ಟ ಆಗ್ತಿತ್ತು, ಬಟ್ ನಮ್ಮ ಮನೆಯೊಳಗೆ ಬೇಡ ಅಂತಂದರು, ಹೀಗಾಗಿ ನಾನು ತೊಗೊಂಡಿರಲಿಲ್ಲ. ನಂಗೆ ಅಲ್ಲಿ ನೋಡಿದ ತಕ್ಷಣ ತುಷಿ ಬೇಕು ಅನ್ನಿಸ್ತು. ಸೊ ಹೀಗಾಗಿ ನಾನು ತರಿಸ್ಕೊಂಡೆ ಅದನ್ನು ಕೂಡ. ನೀವು ಬೇಕಾದಂಥ ಸಾರಿ ಕಲರ್ ತರಿಸ್ಕೋಬೋದು ರೀ, ಎಷ್ಟು ಮಸ್ತ್ ಕಾಣ್ತತ್ತಂದ್ರೆ ಅಷ್ಟು ಮಸ್ತ್ ಕಾಣ್ತತಿ. ನನಗೆ ಭಾಳ ಇಷ್ಟ ಆಗ್ತದೆ ಅದು. ಇನ್ನು ನೋಡಿರಿ, ಆ್ಯಕ್ಚುಲಿ ನನ್ನ ಸಾರಿ ಕಲರ್ ಇರಲಿಲ್ಲ ಅವ್ರ ಕಡೆ, ಹೀಗಾಗಿ ನೆಕ್ಸ್ಟ್ ಇದೊಂದು ಹಾರ ಐತಿ. ಇದರ ಇಷ್ಟು ಚಂದ ಐತ್ರಿ. ನಾ ಹೇಳಿದ್ದೆ ನೋಡ್ರಿ ಲಾಸ್ಟ್ ಟೈಮು ನಿಮ್ಗೆ, ಏನಪ್ಪ ಅಂದ್ರೆ ನಾನು ಯಶೋದಾದಾಗ ಹಾಕ್ಕೊಂಡಿದ್ದೆ ಅಂಥೇಳಿ ಅದೇ ಸರ ಇದು. ನಾ ಅದನ್ನು ಕೂಡ ಇಸ್ಕೊಂಡು ಬಂದೆ ಅವ್ರ ಕಡೆ, ಯಾಕಂದ್ರೆ ನನಗೆ ಬೇಕಾಗಿತ್ತು, ನಾನು ಒಂದು ತೊಗೊಂಡೇ ಬಿಡ್ಬೇಕು ಅಂದ್ಕೊಂಡಿದ್ದೆ. ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಅದಂತರೂ. ಅದು ಒಂದೇ ಸಾಕು ನೋಡ್ರಿ ಕೊಳ್ಳಾಕ, ಮತ್ತೇನೂ ಬೇಡ ಅನ್ನಿಸ್ತೈತಿ. ಅಂದ್ರೆ ಕುತ್ತಿಗೆಗೇ ಬರ್ತೈತ್ರಿ ಅದು. ಕುಂದನ್ ಹಾರ ಐತಿ, ಕಂಪ್ಲೀಟ್ ಕುಂದನದ ಇರ್ತೈತಿ. ಮತ್ತು ನಾನು ನೋಡಿದ್ದೆಲ್ಲ ಒಬ್ರು ಇಷ್ಟು ಚಂದ ಇಟ್ಕೊಂಡಿದ್ರು, ಅದನ್ನು ಬಂಗಾರದಕ್ಕಿಂತ ಹೆಚ್ಚಿಟ್ಕೊಂಡಿದ್ದೆ ರೀ. ಹಂಗೆ ಇಟ್ಕೊಂಡ್ರೆ ಅಂತೂ ಏನೂ ಆಗೋದೇ ಇಲ್ಲ ನೋಡ್ರಿ. ಮತ್ತು ಅಷ್ಟು ಗ್ಯಾರಂಟಿನೇ ಇರ್ತಾವ್ರಿ ಅವು ಐಟಮ್.
ಸೊ ಅದನ್ನು ವೇರ್ ಮಾಡ್ತೇನೆ ಅಂತ. ಬಟ್ ಈ ಲುಕ್ ಹೆಂಗೈತಿ ನೋಡ್ರಿ, ಇದಾದ್ಮೇಲೆ ನಾ ಅದನ್ನು ವೇರ್ ಮಾಡ್ತೀನಿ, ಅದು ಕಂಪ್ಲೀಟ್ ಸೆಟ್ಟಾಗಿ ಬರ್ತೈತೆ ರೀ. ಸೊ ಇದು ಮಾತ್ರ ತುಷಿ ಮಾತ್ರ ಭಾಳ ಚಂದ ಕಾಣ್ತೈತಿ ನೋಡ್ರಿ ಒಂದು ಸಾರಿ. ನೋಡಿದ್ರಲ್ಲ ಆರ್ನಮೆಂಟ್ ಹೆಂಗೆ ಅದಾವ ಅಂತೇಳಿ, ಎಷ್ಟು ಪ್ರೀಮಿಯಮ್ ಕ್ವಾಲಿಟಿ ಅನ್ನಿಸ್ತಾವ. ಇನ್ನು ಒಂದು ಜುಮ್ಕಾ ಸೆಟ್ ತೊಗೊಂಡೇನಿ ರೀ ನಾನು. ನಂಗೆ ಈ ಮುತ್ತಿನ ಜುಮ್ಕಾ ಭಾಳ ಲೈಕ್ ಆಗಿದ್ದು ರೀ, ತೊಗೋಬೇಕಂತೇಳಿ ಇವ್ರ ಕಡೆನೇ ತೊಗೊಂಡ್ರಾತಂತ ತೊಗೊಂಡ್ಬಿಟ್ಟೆ. ಭಾಳ ಮಸ್ತ್ ಅದಾವೆ ನೋಡ್ರಿ, ಹೆಂಗೆ ಅದಾವು ಕ್ವಾಲಿಟಿ. ನಿಮ್ಗೆ ಹಾಕ್ಕೊಂಡು ತೋರಿಸ್ತೇನೆ ತಡ್ರಿ ನಾನು. ನೋಡಿರಿ ಇಲ್ಲಿ ಹೆಂಗೆ ಅದಾವು ಕ್ವಾಲಿಟಿ, ಎಷ್ಟು ಚಂದ ಕಾಣ್ತಾವೆ. ನಾ ಮೊನ್ನೆ ಪರ್ಲ್ ಸೆಟ್ ಹಾಕ್ಕೊಂಡಿದ್ನಲ್ಲ ರೀ, ಅದ್ರ ಜೊತೆ ಅಂತೂ ಎಷ್ಟು ಮಸ್ತ್ ಅನ್ನಿಸ್ತಾವ ಅಂದ್ರೆ ನನಗನ್ನಿಸ್ತ ಈ ಪೈಟ್ನಿ ಸಾರಿ ಒಳಗಂತೂ ಭಾರಿ ಕಾಣಕತ್ತಪ್ಪ ಅಂಥೇಳಿ. ಕರೆ ಅಂದ್ರೆ ಸೇಮ್ ಡಿಸೈನ್ ನಿಮಗೆ ಗೋಲ್ಡ್ ಒಳಗೋ ಸಿಗುತ್ತೈತಿ ಅನ್ಸೋದನ್ನ ಇಲ್ಲ, ಅಂದ್ರೆ ಅಷ್ಟು ಚಂದ ಕ್ವಾಲಿಟಿನ ಅದಾವ್ರಿ ಅವ. ಸೊ ಇನ್ನು ನತ್ತು ಕೂಡ ತೊಗೊಂಡು ಬಂದೇನಿ ನಾನು. ಅಂದರೆ ಕಂಪ್ಲೀಟ್ ಮರಾಠ ಟ್ರೆಡಿಷನನ್ನು ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ, ತೊಗೊಂಡ್ಬಿಡ್ಬೇಕು. ಯಾಕಂದ್ರೆ ನಂಗೆ ಪೈಟ್ನಿ ಸಾರಿ ಜೋಡಿ ಒಂದು ಫೋಟೋಶೂಟ್ ಮಾಡಿಸ್ಕೋಬೇಕಾಗಿತ್ತು, ಸನ್ನಿದ್ರಾಗ ನಾ ಮಾಡಿಸ್ಕೋತೇನೆ ಅಂಥೇಳಿ ನಾನು ತೊಗೊಂಡು ಬಂದೇನಿ. ಒಂದು ನತ್ತು ನನಗೆ ಹಾಕ್ಕೊಳಕ್ಕೆ ಬರಲಿಲ್ಲ ರೀ, 2 ತೊಗೊಂಡು ಬಂದೇನಿ ರೀ ನಾವು ಒಟ್ಟು ನತ್ತು. ಒಂದು ನಂಗೆ ಹಾಕ್ಕೊಳಕ್ಕೆ ಬರಲಿಲ್ಲ ನೋಡ್ರಿ. ನಾವು ಒಂದಿಷ್ಟು ಫಂಕ್ಷನ್ಗಳಿಗೆ ಹೋಗಿ ರೆಡಿ ಆಗ್ತಿರ್ತೀವಿ, ಅಲ್ಲಿ ನಾವು ಸಣ್ಣ ಪುಟ್ಟ ಐಟಮ್ಸ್ ಇವು ನತ್ತಾಗಿರ್ಬೋದು, ಇವ್ನು ಗೋಲ್ಡ್ ತೊಗೊಂಡೋದ್ರೆ ಮಿಸ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಇವ್ನು ತೊಗೊಂಡಿದ್ವಿ ಅಂದ್ರೆ ಈಸಿ ಟು ಕ್ಯಾರಿ ಇರ್ತೈತಿ, ಮತ್ತು ಏನಂತಂತಂದ್ರೆ ಟೆನ್ಷನ್ ಇರೋಂಗಿಲ್ಲ. ಮತ್ತು ಇದ್ರೊಳಗಿನ ಮುತ್ತು ಆಯ್ತು, ಇದು ಗೋಲ್ಡ್ ಪ್ಲೇಟೆಡ್ ಐತಲ್ಲ, 1 ಗ್ರಾಮ್ ಗೋಲ್ಡ್ ಐತಲ್ಲ ರೀ, ಅದು ಕಲರ್ ಹೋಗ್ತೈತಿ ಅನ್ನೋಂಗಿನೂ ಇಲ್ಲ, ಚೆನ್ನಾಗಿರ್ತೈತಿ, ನಮ್ಗೆ ಕ್ಯಾರಿ ಮಾಡೋಕ್ಕೂ ಅನುಕೂಲ ಆಗ್ತೈತಿ. ಸೊ ಮತ್ತು ವೆರೈಟಿ ಆಫ್ ತೊಗೊಂಡು ಹೋಗ್ಬೋದು. ಗೋಲ್ಡ್ ಆಗಿದ್ರೆ 1 ಅಥವಾ 2 ಇರ್ತಾವೆ ನಮ್ಮ ಕಡೆ. ಸೊ ಇಂಥ ಒಂದಿಷ್ಟು ತೊಗೊಂಡು ಇಟ್ಕೊಂಡಿದ್ವಿ ಅಂದ್ರೆ ನಮ್ಗೆ ಬೇಕಾದ ಡ್ರೆಸ್ ಮ್ಯಾಚಿಂಗ್ ಹಾಕ್ಕೊಳ್ಳೋಂಗೆ ಇರ್ತೈತಿ, ಆ ಥರ ಇರ್ತೈತಿ. ಹುಡುಗಿಯರಿಗಂತೂ ಈ ಕಾಲೇಜ್ ಡೇಸ್ ಒಳಗೆ ನೀವು ಕಾಲೇಜದ್ದು ಏನು ಮಾಡ್ತಿರ್ತೀರಪ್ಪ ಅಂತಂದ್ರೆ ಫಂಕ್ಷನ್ಸ್ ಎಲ್ಲ ಹೋಗ್ತಿರ್ತೀರಿ, ಆ ಟೈಮ್ ಒಳಗೆ ನೋಡಿರಿ ಇವನ್ನೆಲ್ಲ ಗೋಲ್ಡ್ ತೊಗೊಂಡು ಹೋಗಿ ಬರೋದಿಲ್ಲ ನೋಡಿರಿ, ಎಷ್ಟು ಮಸ್ತ್ ಕಾಣಕತ್ತೈತಿ ರೀ. ಅದು ನಂಗರ ಭಾಳ ಲೈಕ್ ಆತದ. ಮೊದಲದು ನಾನು ಕುಂದ್ರಲೇ ಇಲ್ಲ, ಆಮೇಲೆ ಒಂದು ಸ್ವಲ್ಪ ನಿಧಾನವಾಗಿ ಕುಂದಿರ್ಸಿದ್ದೆ. ಬಟ್ ಎಷ್ಟು ಮಸ್ತ್ ಕಾಣಕತ್ತದ ನೋಡ್ರಿ. ಮೂಗಿಗೆ ಮೊಗ್ಬಟ್ಟಿದ್ರೆ ಚಂದ, ಅದ್ರಾಗ ನತ್ತಂತರೂ ಇದ್ರೆ ಭಾಳ ಚಂದ. ಮತ್ತು ಪ್ರೆಸ್ಸಿಂಗ್ ಐತ್ರಿ, ಅದು ಕಂಪ್ಲೀಟ್ ಏನಪ್ಪ ನಾವು ನಮ್ಮ ಮುಗ್ಬಟ್ಟು ತೆಗೆದು ಹಾಕ್ಕೋಬೇಕಂತಂಥದ್ದು ಏನಿಲ್ಲ. ಇನ್ನೊಂದು ಮುಗ್ಬಟ್ಟು ತಂದೇನಿ, ಅದಂತೂ ಇದಕ್ಕಿಂತ ಅನುಕೂಲ ಐತಿ, ಅದು ಕೂಡ ಚಂದ ಭಾಳ ಐತ್ರಿ. ಸೊ ಅದು ಪರ್ಲ್ ಸೆಟ್ ಐತಿ, ಪರ್ಲ್ ಸೆಟ್ ಒಳಗೆ ಹಾಕೋಬೋದು. ಅದನ್ನು ನಿಮಗೆ ತೋರಿಸ್ತೇನೆ ತಡ್ರಿ ಡೀಟೇಲಾಗಿ ಹೆಂಗೈತೆ ಅಂಥೇಳಿ. ನೋಡಿರಿ ಎಷ್ಟು ಮಸ್ತ್ ಐತದ, ಎರಡೂ ತೋರಿಸ್ತೇನೆ ತಡ್ರಿ ನಿಮಗೆ. ಇದು ನೋಡಿರಿ ಮುತ್ತ ಮತ್ತು ಹಳ್ಳ ಎರಡೂ ಕೂಡಿ ಐತ್ರಿ, ಭಾಳ ಮಸ್ತ್ ಕಾಣಕತ್ತಿತ್ತು ನಾನು ವೇರ್ ಮಾಡಿದಾಗ ಇದನ್ನು. ಸೊ ಇನ್ನೊಂದು ಕಂಪ್ಲೀಟ ಮುತ್ತಿಂದ ಐತಿ. ಈ ಟೈಪ್ ಅಂತೂ ಇರ್ತಾವೆ, ಬಟ್ ಇಷ್ಟು ಚಂದ ನಾನು ನೋಡಿರ್ಲಿಲ್ಲ ರೀ. ಕರೆನ ಟ್ರೆಡಿಷನ್ ಟೈಪ್ ಇರ್ತಾವೆ, ಭಾಳ ಚಂದ ಅದಾವೆ. ಇದನ್ನು ನಾನು ಒಂದು ಪರ್ಸ್ನಲಾಗಿ ತೊಗೊಂಡೇನಿ ರೀ, ಒಂದು ಹಂಗೆ ನಾನು ತೋರಿಸ್ಬೇಕಂತ ತೊಗೊಂಡು ಬಂದಿದ್ದೆ. ಮತ್ತು ಇನ್ನೂ ಭಾಳ ಚಂದ ಅದಾವೆ ರೀ ಅವ್ರ ಕಡೆ. ಈ ಚೌಕರ್ ಸೆಟ್ ಅಂದ್ರೂ ನೀವು ನೋಡಿದ್ದೀರಿ, ಅದೇ ಚೌಕರ್ ಸೆಟ್ ಇದೆ. ಬಟ್ ನಾನು ಇನ್ನೊಂದು ಪೀಸ್ ತೊಗೊಂಡು ಬಂದೇನಿ, ಯಾಕಂದ್ರೆ ಅದನ್ನು ಇಟ್ಕೋಬೇಕಂತ ಮಾಡಿದ್ದೆ ನಾನು. ಅಂದರೆ ನಾನು ಬೈ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಅದನ್ನೇ ಒಬ್ಬರು ತೊಗೊಂಡ್ಬಿಟ್ರೆ ನಾನು ತೋರಿಸಿದಾಗನ, ಹೀಗಾಗಿ ನಾನು ಇದು ನನಗಂತ ಪರ್ಸ್ನಲಾಗಿ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಯಾಂಗಲ್ಸ್ ರೀ, ಇಷ್ಟು ಮಸ್ತ್ ಅದಾವೆ ರೀ ಬ್ಯಾಂಗಲ್ಸ್. ನಿಮ್ಗೆ ಲಾಸ್ಟ್ ಟೈಮ ಭಾಳ ಇಷ್ಟ ಆಗಿದ್ದು ನನಗೆ ಗೊತ್ತೈತಿ, ಎಲ್ಲರೂ ಕೇಳಿದ್ದೀರಿ ನಂಗೆ ನೀವು ಬ್ಯಾಂಗಲ್ಸ್ನ. ಮೋಸ್ಟ್ ಎನ್ಕ್ವೈರಿ ಆಗಿದೆ ಅಂದ್ರೆ ಬ್ಯಾಂಗಲ್ಸ್. ನಾನು ಸೆಟ್ ಮಾಡಿ ಹಾಕ್ಕೋತೇನೆ ತಡ್ರಿ, ತೋರಿಸ್ತೇನೆ ನಿಮ್ಗೆ ಸೆಟ್ ಮಾಡಿ ಹಾಕ್ಕೊಂಡು. ಅದ್ರಾಗ ಈ ರೆಂಡ್ರಾಪ್ ಬ್ಯಾಂಗಲ್ಸ್ ಜೊತೆ ಅಂತೂ ಏನು ಮಸ್ತ್ ಕಾಣಕತ್ತಾವ್ರಿಪ್ಪ. 2 ಸೆಟ್ ತೊಗೊಂಡು ಬಂದೇನಿ ರೀ. 2 ಸೆಟ್ ಯಾಕೆ ಅಂತಂದ್ರೆ ಅದ್ರೊಳಗೆ ಏನು ಡಿಫ್ರೆನ್ಸ್ ಐತಪ್ಪ ಅಂದ್ರೆ, ಒಂದು ಸೇಮ್ ಕಲರ್ ಐತಿ, ನೀವು ನೋಡಿದ್ರಲ್ಲ ಲಾಸ್ಟ್ ಟೈಮ್. ಇನ್ನೊಂದು ಡಿಫ್ರೆಂಟ್ ಕಲರ್ ಐತಿ, ಅಂದರೆ ಅದರೊಳಗಿನ ಹಳ್ಳ ಬೇರೆ ಬೇರೆ ಕಲರ್ ಅದಾವ. ಸೊ ನೀವು ನೋಡಬಹುದು, ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನಿಮ್ಗೆ. ನನಗರ ಇಷ್ಟು ಮಸ್ತ್ ಕಾಣತ್ತಿದ್ದು ನನಗೆ ಆ ಸೀರೆ, ಅದರೊಳಗಿನ ಈ ಬ್ಯಾಂಗಲ್ಸ್. ನನಗೆ ಇನ್ನೊಂದು ಏನಾಗೈತೆ ಅಂತಂದ್ರೆ ರೀ, ಈ ಸೀರೆ ಕಲರ್ ನಾನು ಬ್ಯಾಂಗಲ್ಸ್ ತೊಗೊಂಡಿರಲಿಲ್ಲ, ಅದಕ್ಕೆ ಗ್ರೀನ್ ಹಾಕ್ಕೊಂಡಿದ್ದೀನಿ. ಗ್ರೀನ್ ಪ್ಲಸ್ ಗೋಲ್ಡ್, ಅಂದರೆ ಗ್ರೀನ್ ಐತಲ್ಲ ನಡೀತೈತೆ ಅಂತ ಹೇಳಿ. ಸೊ ಅದ್ರೊಡೆ ಈ ಮುತ್ತಿನೂ ಅಂದ್ರೆ ಇಷ್ಟು ಚಂದ ಕಾಣಕತ್ತಿದ್ದು ಅಂತಂದ್ರೆ ನಿಮಗೂ ಗೊತ್ತೈತಿ, ನಿಮ್ಗೆ ಇಷ್ಟ ಆಗಿದಾವ ಅಂತ ಹೇಳಿದ. ಸೊ ಒಂದು ಸಾರಿ ಚೆಕ್ ಮಾಡಿರಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ.
ಅವ್ರ ಫೋನ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಇದನ್ನು ಮಾಡಿರ್ತೀನಿ. ನೀವು ಡಿ ಎಮ್ ಮಾಡಿ ಏನು ಮಾಡ್ಬೋದು ಅಂದರೆ ಇನ್ಸ್ಟಾಗ್ರಾಮ್ ಪೇಜನ್ನ ಚೆಕ್ ಮಾಡಿಕೊಂಡು ತೊಗೋಬೋದು. ಇನ್ನು ನೆಕ್ಸ್ಟು ವಂಕಿ ರೀ. ವಂಕಿ ಅಂತೂ ಇಷ್ಟು ಚಂದ ಇತ್ತು ಅಂತಂದ್ರೆ ಏನು ಮಸತ್ತಲ್ರಿ ವಂಕಿ. ನಾನು ಇದ್ರ ಫೋಟೋ ಅಪ್ಲೋಡ್ ಮಾಡಿದ್ದೆ ರೀ ಇನ್ಸ್ಟಾಗ್ರಾಮ್ನಾಗ. ಇಮಿಡಿಯೇಟ್ ನಂಗೆ ಎನ್ಕ್ವೈರಿ ಬಂದೈತೆ ಅಂದರೆ ಈ ವಂಕಿ ಎಲ್ಲಿ ತೊಗೊಂಡಿರಿ ಅಂತ ಹೇಳಿ. ಇಷ್ಟು ಚಂದ ಕಾಣಕತ್ತಿತ್ತು ಅಂದರೆ ನಾನು ವೇರ್ ಮಾಡಿದಾಗ ಜಸ್ಟ್ ನಾನು ಒಂದು ಫೋಟೋದಿಂದ ಇಷ್ಟು ಎನ್ಕ್ವೈರಿ ಬಂತಂದ್ರೆ ನೀವು ಇದನ್ನು ವೇರ್ ಮಾಡಿದಾಗ ಹೆಂಗೆ ಕಾಣ್ಬೋದು ಅನ್ನೋದು ವಿಚಾರ ಮಾಡಿರಿ ನೀವು. ಸೊ ಇನ್ನು ಇದ್ರ ಜೊತೆಗೆ ಒಂದು ಡಾಬ್ ತೊಗೊಂಡು ಬಂದಿದ್ದೇನೆ ರೀ ನಾನು. ಇದನ್ನೇ ನಾನು ಆ್ಯಕ್ಚುಲಿ ಅಂದರೆ ನಿಮ್ಗೆ ತೋರಿಸ್ಬೇಕಂತ ನಾ ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ನಾನು ಒಂದಿಷ್ಟು ಇದ್ರೊಳಗೆ ಏನದ ಅಂದ್ರೆ ಪರ್ಸ್ನಲಾಗಿ ನಾನು ಆರ್ನಮೆಂಟ್ ತೊಗೊಂಡಿದ್ದೀನಿ ನನಗಂಥೇಳಿ. ಒಂದಿಷ್ಟು ನಾನು ನಿಮಗೆ ತೋರಿಸ್ಬೇಕಂತ ತೊಗೊಂಡು ಬಂದೆ. ಎರಡೂ ಸೇಮ್ ಟೈಪ್ ಡಿಸೈನ್ ಅದಾವ್ರಿ, ನೋಡಿದ್ರಲ್ಲ ನೀವು. ವಂಕಿ ಅಂತೂ ವಂಕಿ ಜೊತೆಗೆ ಡಾಬ್ ಹಾಕೊಂಡ್ರೆ ಭಾಳ ಚಂದ ಕಾಣ್ತೈತೆ ರೀ. ನೋಡ್ರಿ ಹೆಂಗೈತಿ ಡಿಸೈನ್. ಈ ಹಸಿರು ಕಲರಿನ ಮುತ್ತಂತರೂ ಎಷ್ಟು ಚಂದ ಕಾಣಕತ್ತಾವ್ರಿ. ಇದನ್ನು ವೇರ್ ಮಾಡಿದಾಗ ಬ್ರೈಡಲ್ ಲುಕ್ಕ ಬರತ್ತೆ ಅನ್ನಿಸ್ತು ನನಗೆ. ಭಾಳ ಇಷ್ಟ ಆಯಿತು ನನಗೆ. ಸೊ ನೋಡಿದ್ರಲ್ಲ ಇವತ್ತಿನ ಆರ್ನಮೆಂಟ್ಸ್ ಎಲ್ಲ ನೋಡಿರಿ. ಬ್ಯಾಂಗಲ್ಸ್ ಅದು ನಿಮ್ಗೆ ನಿಯರಿಂದ ತೋರಿಸ್ತೇನಂತೀಗ ಹೆಂಗೆ ಅದಾವು. ಇವ ಸೇಮ್ ಕಲರ್ ಅದಾವ್ರಿ, ಇವ ಡಿಫ್ರೆಂಟ್ ಕಲರ್ ಅದಾವ. ನೋಡಿರಿ ಇಲ್ಲೇ ಎಷ್ಟು ಚಂದ ಕಾಣಕತ್ತಾವು ಬ್ಯಾಂಗಲ್ ಸೆಟ್. ನೀವು ಮದುವೆ ಒಳಗದು ಈ ರೀತಿ ಹಾಕೊಂಡ್ರಿ ಅಂದರೆ ಎಷ್ಟು ಮಸ್ತ್ ಕಾಣ್ತೈತಿ. ತುಷಿ ನೋಡಿರಿ ಎಷ್ಟು ಚಂದ ಐತಿ. ಆ್ಯಕ್ಚುಲಿ ತುಷಿ ಬೇರೆ ಬೇರೆ ಕಲರು ಸಿಗ್ತಾವೆ ನಿಮ್ಗೆ. ಜುಮ್ಕ ಅಂತೂ 100% ಗೋಲ್ಡೇನೋ ಅನ್ನಿಸ್ತಾವ್ರಿ. ಈ ಟೈಪ್ ಗೋಲ್ಡೇನು ನಾ ಭಾಳ ಡಿಸೈನ್ ನೋಡಿದ್ದೀನಿ. ಇನ್ನು ಇದು ದೊಡ್ಡದ ರಾಣಿ ಹಾರ ಅಂತಾರಂತ್ರಿ, ಇದಕ್ಕೆ ಸಿಂಗಾರಿ ಹಾರ ಅಂತಾರಂತ್ರಿ, ಇದಕ್ಕೆ ಸಿಂಗಾರಿ ಸರ ಅಂತಾರಂತ. ನಮ್ಮ ಕಡೆ ನಾವು ಪದಕದ ಸರ ಅಂತೇವಲ್ರಿ, ಅದ ಟೈಪ್ ಐತದು. ಸೊ ಎಲ್ಲನೂ ಭಾಳ ಚಂದ ಕಾಣಕತ್ತಿದ್ದು. ನಾನು ಈ ತುಷಿ ತೆಗೆದ ಈ ಪರ್ಲದ್ದು ಐತಲ್ರಿ, ಅಂದರೆ ಪರ್ಲಲ್ಲ, ಇದು ಏನು ಕುಂದನ್ ಹಾರ ಐತಲ್ಲ ಅದನ್ನು ವೇರ್ ಮಾಡಿ ತೋರಿಸ್ತಾನೆ. ಅದಂತರೂ ಇಷ್ಟು ಎಲಿಗೆಂಟ್ ಲುಕ್ ಕೊಡ್ತೈತಿ. ಅದೇ ಕಲರಿನ ಸಾರಿ ಹಾಕೊಂಡು ನೀವು ಹಂಗೆ ರೆಡಿ ಆದ್ರಿ ಅಂದ್ರೆ ಇಷ್ಟು ಚಂದ ಕಾಣ್ತೈತಿ ರೀ. ಕರೆ ಅಂದ್ರೆ ಭಾಳ ಚಂದ ಕಾಣ್ತೈತಿ. ನಾನು ರೀಸೆಂಟ್ಲಿ ಆ ಥರ ವೇರ್ ಮಾಡ್ಕೊಂಡು ನಾನು ಅಂದರೆ ರೀಸೆಂಟ್ಲಿ ಅಂದ್ರೆ ಧ್ರುವನ ನಾನು ಕ್ರಿಶ್ಚಿಯನ್ ಮಾಡಿದ್ನಲ್ಲ ಅವಾಗ ವೇರ್ ಮಾಡಿದ್ದೆ. ನೋಡ್ರಿ ಅಲ್ಲೇ ಹೆಂಗೆ ಕಾಣಕತ್ತೈತಿ ರೀ. ಯಪ್ಪ ಅದೊಂದೇ ಸಾಕು ನೋಡ್ರಿಪ್ಪ. ನನಗೆ ಅದು ಸಿಂಗಾರಿ ಹಾರನೂ ಬೇಡ ಅನ್ಸಾಕತ್ತಿತ್ತು. ಈ ಕುಂದನ್ ಹಾರ ಐತಲ್ರಿ, ಇದ್ರ ಜೊತೆಗೆ ಕಿವ್ಯಾನು ಕೂಡ ಕೊಟ್ಟಾರ್ರಿ. ನೋಡ್ರಿ ಎಲ್ಲ ಎಷ್ಟು ಚಂದ ಅದಾವ ಅವು ಕೂಡ. ಇಷ್ಟು ಚಂದ ಕಾಣ್ತೀರಿ ಇವ್ನ ಹಾಕೊಂಡ್ರೆ ನೀವು. ಅದೇನೋ ಅಂತಾರಲ್ಲ, ನನಗೆ ಯೂಶ್ವಲಿ ನಾವು ಆರ್ನಮೆಂಟ್ ಹಾಕೋದನ್ನು ಕಡಿಮೆ. ನಿಮ್ಗೆ ಗೊತ್ತೈತಿ, ನೀವು ಎಂಥ ಮದ್ವೆ ಫಂಕ್ಷನಿಗೆ ಹೋದ್ರು ನಾರ್ಮಲಾಗಿ ಸಿಂಪಲ್ಲಾಗೇ ಇರ್ತಾನೆ. ಇವು ನೋಡಿದಾಗ ನನಗೆ ಭಾಳ ಇಷ್ಟ ಆಯ್ತು. ಇದನ್ನು ತೊಗೊಂಡಿದ್ದೇನೆ ರೀ ನಾನು ಕುಂದನ್ ಹಾರ. ನನಗಂತ ಪರ್ಸ್ನಲಾಗಿ ತೊಗೊಂಡಿದ್ದೆ. ನನಗೆ ಭಾಳ ಲೈಕ್ ಆಗ್ತಿದೆ. ನಾನು ಈಗ ಅಲ್ರಿ, ನನಗೆ ಮುಂಚೆನೇ ಲೈಕ್ ಆಗಿತ್ತು. ನಾನು ಧ್ರುವನ್ ಕ್ರಿಶ್ಚಿಯನ್ ಮಾಡಿದಾಗ ಹಾಕೊಂಡಿದ್ನಲ್ಲ ಅವಾಗ ಲೈಕ್ ಆಗಿತ್ತು. ನಾನು ಅವ್ರನ್ನ ಕೇಳಿದ್ದೆ ಎಲ್ಲಿ ತೊಗೊಂಡ್ರಿ ಏನು ಅಂಥೇಳಿ. ಅವರು ಇಂಥಲ್ಲಿ ತರಿಸ್ಕೊಡ್ತೀನಿ ರೀ ಅಂತ ಹೇಳಿದ್ರೆ ಮತ್ತು ನಾವು ಕೂಡಲೇ ಇಲ್ಲ, ಭೇಟಿ ಆಗಲಿಲ್ಲ. ನಾವು ಫ್ರೆಂಡ್ಸ್ ಹೀಗಾಗಿ ಮರ್ತು ಬಿಟ್ಟಿದ್ದೆ ನಾನು. ಸೊ ಬಟ್ ಈಗ ನನಗೆ ಸಿಗ್ತಲ್ಲ ಅಂತೇಳಿ ನಾನು ತೊಗೊಂಡ್ಬಿಟ್ಟೆ. ನನಗೆ ಇಷ್ಟ ಭಾಳ ಆಗಿತ್ತು ಅಂಥೇಳಿ. ನೋಡಿರಿ ಕಂಪ್ಲೀಟಾಗಿ ನಾನು ರೆಡಿ ಆಗಿದ್ದೀನಿ. ಇನ್ನೂ ನಾನು ಮರಾಠ ಟ್ರೆಡಿಷನ್ ಆಗಿನ ಅಂದ್ರೆ ಕಚ್ಚಿ ಸಾರಿ ಉಟ್ಟನ್ನು ನಾವು ಒಂದು ಸಾರಿ ಎಲ್ಲ ಆರ್ನಮೆಂಟ್ಸ್ ಹಾಕ್ಕೊಂಡು ರೆಡಿ ಆಗ್ಬೇಕು ಅಂದ್ಕೊಂಡಿದ್ದೆ. ನನಗೆ ಮೊದಲೇ ರೆಡಿ ಆಗೋದು ಕಡಿಮೆ ರೀ. ನಾನು ಏನಪ್ಪ ಅಂತಂದ್ರೆ ಈ ಒಂದಿಷ್ಟು ಆರ್ನಮೆಂಟ್ ನಿಮ್ಗೆ ತೋರಿಸ್ಬೇಕಂತ ಇಷ್ಟು ರೆಡಿ ಆಗಿದ್ದೆ ಹೆಚ್ಚು. ಬಟ್ ಒಂದು ಮರಾಠ ಟ್ರೆಡಿಷನ್ ಸೀರೆ ಉಟ್ಕೊಂಡು ಒಂದು ಏನಪ್ಪ ಅಂದ್ರೆ ಫೋಟೋಸ್ ಇದನ್ನು ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿರಿ ಹೆಂಗೆ ಕಾಣಕತ್ತೀನಿ. ಡಾಬ್ ನೋಡಿರಿ, ವಂಕಿ ನೋಡಿರಿ. ಈ ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ಎನ್ಕ್ವೈರಿ ಬಂದಿದ್ದು ಎಲ್ಲಿ ತೊಗೊಂಡ್ರಿ ಏನು ಅಂಥೇಳಿ. ಇನ್ನೂ ಒಂದು ಸಾರಿ ಹೇಳ್ತೀನಿ ರೀ ನಿಮ್ಗೆ, ಜಯೇಶ್ ಫ್ಯಾಷನ್ ಜ್ಯುವೆಲ್ಲರಿ ಅಂತೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಏನು ಮಾಡಿರ್ತೀನಿ ಶೇರ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ಚೆಕ್ ಮಾಡಿರಿ, ಡಿಸ್ಕ್ರಿಪ್ಷನ್ ಕೂಡ ಒಳಗೂ ಕೂಡ ಇರ್ತೈತಿ. ಇನ್ನು ಏನು ಅಂತಂತಂದ್ರೆ ಅವ್ರು ಏನಂದ್ರೆ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಜಯೇಶ್ ಫ್ಯಾಷನ್ ಜ್ಯುವೆಲ್ಲರಿ ಅಂತ ಐತಿ. ಭಾಳ ಚಂದನೋ ಆರ್ನಮೆಂಟ್ ಅದಾವ. ಇನ್ನು ಅವ್ರ ಫೋನ್ ನಂಬರನ್ನು ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ ರೀ. ನೀವು ಡೈರೆಕ್ಟಾಗಿ DM ಮಾಡಿ ನಿಮ್ಗೆ ಯಾವುದೇ ಆರ್ನಮೆಂಟ್ ಬೇಕಂದು ತರಿಸ್ಕೋಬೋದು. ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಐತ್ರಿ. ಇನ್ನು ಈ ಲಾಗ್ ಇಲ್ಲಿಗೆ ಮುಗಿಸ್ತೇನೆ ರೀ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗುವ ನಂತರ ನನ್ನ ಲುಕ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಥ್ಯಾಂಕ್ ಯು.